ರೇಖಿ ಮಾಸ್ಟರ್ ಮಧುಶ್ರೀ. ಎಲ್ಲರಿಗೂ ಒಂದು ಆಸೆ ಇರುತ್ತೆ, ನಾವೆಲ್ಲರಂತೆ ಚೆನ್ನಾಗಿ ಕಾಣ್ಬೇಕು ಅಂತ. ಕೆಲವೊಬ್ರು ಮೆಂಟಲಿ ತಗೊಂಡ್ಬಿಟ್ಟಿರ್ತಾರೆ, ನಾನು ಕಪ್ಪಗಿದ್ದೀನಿ, ನಾನು ದಪ್ಪಗಿದ್ದೀನಿ, ಅಯ್ಯೋ ನನ್ನ ಕೂದಲು ಚೆನ್ನಾಗಿಲ್ಲ, ಈ ತರ ಏನಾದ್ರೂ ಒಂದು ಮನ್ಸಲ್ಲಿ ಕೊರತೆ ಇದ್ದೇ ಇರುತ್ತೆ. ಎಲ್ಲರಿಗೂ ನಾವು ಚೆನ್ನಾಗಿ ಕಾಣ್ಬೇಕು ಅಂದ್ರೆ ಮೊದಲು ನಿಮಗೆ ನೀವು ಚೆನ್ನಾಗಿ ಕಂಡ್ಕೊಳ್ಳಿ. ಕನ್ನಡಿ ಮುಂದೆ ನಿಂತಾಗ ನಾನು ಚೆನ್ನಾಗಿದ್ದೀನಿ ಅನ್ನೋ ಒಂದು ಮಿರರ್ ಅಫರ್ಮೇಶನ್ ಇದೆಯಲ್ಲ, ಅದು ತುಂಬಾನೇ ಎಫೆಕ್ಟ್ ಕೊಡುತ್ತೆ. ಆದ್ರೆ ಇದು ಮಿರರ್ ಅಫರ್ಮೇಶನ್ ವಿಡಿಯೋ ಅಲ್ಲ. ಇದು ಬಂದು ನಿಮ್ಮ ಸೌಂದರ್ಯ ಹೆಚ್ಚಿಸಿಕೊಳ್ಳಲು ಒಂದು ಮುದ್ರೆಯನ್ನ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಈ ಅಂಗೈಯಲ್ಲಿ ಶುಕ್ರ ಸ್ಥಾನ ಯಾವುದು? ಶುಕ್ರ ಸ್ಥಾನ ಈ ಹೆಬ್ಬೆಟ್ಟಿನ ಕೆಳಗಾಗಿರುತ್ತೆ. ಶುಕ್ರ ಯಾಕೆ ಚೆನ್ನಾಗಿರ್ಬೇಕು ಅಂದ್ರೆ, ಶುಕ್ರ ಚೆನ್ನಾಗಿದ್ದಾಗ್ಲೇ ನಾವು ನೋಡೋಕ್ಕೂ ಚೆನ್ನಾಗಿರ್ತೀವಿ, ಐಷಾರಾಮಿ ಜೀವನವನ್ನ ನಾವು ನಡೆಸ್ತೀವಿ. ಶುಕ್ರನ ಸ್ಥಾನ ಏನಿದೆ ಅಲ್ಲಿ ಗಂಧದ ಎಣ್ಣೆ ಏನಿರುತ್ತೆ ಅದನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಎವ್ರಿ ಡೇ ಮಾರ್ನಿಂಗ್. ಅದಾದ ನಂತರ ಮಾರ್ನಿಂಗ್ ಬೆಳಿಗ್ಗೆ ಹೊತ್ತಲ್ಲಿ ನೀವು 6 ಗಂಟೆಗೆ ಒಂದು ಮುದ್ರೆಯನ್ನ ಮಾಡ್ಬೇಕಾಗತ್ತೆ. ಈ ರೀತಿ ಇರುತ್ತೆ ಅದು ಮುದ್ರೆ. ಇದು ಮೋಹಿನಿ ಮುದ್ರೆ ಆಗಿರುತ್ತೆ. ಹೀಗಿಟ್ಟು ಎದೆಯ ಬಳಿ ಇಟ್ಕೋಬೇಕಾಗತ್ತೆ. 10 ನಿಮಿಷ ಮ್ಯಾನಿಫೆಸ್ಟ್ ಮಾಡ್ಕೋಬೇಕಾಗತ್ತೆ. ನಾನು ತುಂಬಾನೇ ಚೆನ್ನಾಗಿದ್ದೀನಿ, ಸಣ್ಣಗಿದ್ದೀನಿ ಅಥವಾ ಬೆಳ್ಳಗಿದ್ದೀನಿ. ನಿಮ್ಮಲ್ಲಿ ಏನಾಗ್ಬೇಕಾಗಿದೆ? ಕೂದಲು ತುಂಬಾ ಉದ್ದ ಬೆಳೆದಿದೆ, ನಾನು ತುಂಬಾನೇ ಫೇರ್ ಆಗಿ ಕಾಣ್ತಾ ಇದ್ದೀನಿ, ನಿಮ್ಮ ಒಂದು ಇಷ್ಟ ಹೇಗಿದೆ ಆ ರೀತಿಯಲ್ಲಿ 10 ನಿಮಿಷ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಪ್ರತಿದಿನ ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ರಿಸಲ್ಟ್ ಖಂಡಿತವಾಗ್ಲೂ ನಿಮ್ಗೆ 1 ತಿಂಗಳಲ್ಲಿ ಗೊತ್ತಾಗೋಗುತ್ತೆ. ಇದು 3 ಮಂತ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮ್ಮ ಸೌಂದರ್ಯ ಹೆಚ್ಚಾಗುತ್ತೆ. ಬೇರೆಯವ್ರಿಗೆ ನೀವು ತುಂಬಾ ಅಟ್ರಾಕ್ಷನ್ ಆಗಿ ಕಾಣ್ತೀರಾ. ಆದ್ರೂ ಆಂತರಿಕ ಸೌಂದರ್ಯ ಬಹಳ ಮುಖ್ಯವಾಗಿರುತ್ತೆ. ಆದ್ರೆ ಸಮಾಜಕ್ಕೆ ಬೇಕಾಗಿರೋದು ಬಾಹ್ಯ ಸೌಂದರ್ಯ ಆಗಿರುತ್ತೆ. ಈ ಒಂದು ಮುದ್ರೆ ಮಾಡ್ಕೊಳ್ಳಿ, ಎಲ್ಲರೂ ತುಂಬಾ ಚೆನ್ನಾಗಿ ಕಾಣ್ತೀರಾ. ಒಳ್ಳೇದಾಗ್ಲಿ. ನಮಸ್ಕಾರ.